ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳ ಪುಸ್ತಕ ಅವಲೋಕನ ಕಾರ್ಯಕ್ರಮ 14ನೇ ದಿನ ಎಂದು 14ನೇ ದಿನ 14ನೇ ಸಾಹಿತ್ಯ ಕೃತಿ ಶ್ರೀ ಶರಣು ಚೆಟ್ಟಿಯವರು ಬರೆದ ಪುಸ್ತಕ ಮಿತ್ರ ಮಕ್ಕಳ ಕಥಾ ಸಂಕಲನವನ್ನು ಇವತ್ತು ನಾನು ಪರಿಚಯ ಮಾಡಲಿದ್ದೇನೆ. ಈ ಮಕ್ಕಳ ಪುಸ್ತಕ ಮಿತ್ರ ಕಥಾ ಸಂಕಲನಕ್ಕೆ ರಾಷ್ಟ್ರ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಅಮ್ಮ ಪೂಜಾರ್ ಸರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತು ಶಂಕರ ದೇವರು ಹಿರೇಮಠ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಅಕ್ಷರ ಮಂಟಪ ಪ್ರಕಾಶನದ ಮೂಲಕ ಪ್ರಕಟವಾಗಿರುವಂತಹ ಈ ಕೃತಿ 2024ರಲ್ಲಿ ಪ್ರಕಟವಾಗಿದೆ. 92 ಪುಟಗಳ ಈ ಕೃತಿ 120 ರೂಪಾಯಿ ಬೆಲೆಯನ್ನ ಹೊಂದಿದೆ. ಹಾಗೆ ಶರಣು ಚೆಟ್ಟಿಯವರೇ ಮುಖಪುಟ ವಿನ್ಯಾಸವನ್ನ ಮಾಡಿದ್ದು ಆಕರ್ಷಕವಾದ ಮುಖಪುಟ ವಿನ್ಯಾಸವನ್ನ ಒಳಗೊಂಡಿದೆ. 15 ಕಥೆಗಳನ್ನ ಒಳಗೊಂಡಿರುವಂತಹ ಈ ಮಕ್ಕಳ ಕಥಾ ಸಂಕಲನ ಈ ಆಕರ್ಷಕವಾದ ಕಥೆಗಳನ್ನ ಒಳಗೊಂಡಿದೆ. ಹಾಗೆ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ, ವಿಶ್ವವಾಣಿ, ತರಂಗ, ಸುಧಾ ಪತ್ರಿಕೆಗಳಲ್ಲಿ, ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಶರಣು ಚೆಟ್ಟಿಯವರ ಕಥೆಗಳು, ವ್ಯಂಗ್ಯಚಿತ್ರಗಳು ಪ್ರಕಟವಾಗಿವೆ. ತುಂಟ ಮಕ್ಕಳು ಅನ್ನುವಂಥ ಮಕ್ಕಳ ಕವಿತಾ ಸಂಕಲನವನ್ನ ಪ್ರಕಟಿಸಿರುವಂತ ಇವರು ಈಗ ಪುಸ್ತಕ ಮಿತ್ರ ಅನ್ನುವಂಥ 2ನೇ ಕೃತಿಯ ಮೂಲಕ ಪ್ರಕಟವನ್ನು ಮಾಡಿದ್ದಾರೆ. ವೃತ್ತಿಯಿಂದ ಶಿಕ್ಷಕರಾಗಿರುವಂತ ಶರಣು ಚೆಟ್ಟಿಯವರು ಮಕ್ಕಳಿಗೆ ಕಥೆಗಳೆಂದರೆ ತುಂಬಾ ಇಷ್ಟ ಹಾಗೂ ಮಕ್ಕಳಿಗೆ ಕುತೂಹಲ ಕೆರಳಿಸುವಂತಹ ಕಥೆಗಳನ್ನ ಹಾಗೂ ಕಥೆಗಳೆಂದರೆ ಮಕ್ಕಳಿಗೆ ಊಟದ ಅವಶ್ಯಕತೆಯೂ ಇರೋದಿಲ್ಲ. ಊಟವನ್ನ ಬಿಟ್ಟು ಕಥೆಯನ್ನು ಕೇಳುವಂತಹ, ಕಥೆಯ ಜೊತೆಗೆ ನಂಟನ್ನು ಹೊಂದಿರುವಂತಹ ಮಕ್ಕಳಿಗೆ ಇಷ್ಟವಾಗುವಂತಹ ಕಥೆಗಳನ್ನ ಈ ಸಂಕಲನ ಹೊಂದಿದೆ. ಹಾಗೆ ಕಥೆಯ ಜೊತೆಗೆ ಆಕರ್ಷಕವಾದಂತಹ ಒಳಚಿತ್ರಗಳನ್ನು ಸಹ ಈ ಸಂಕಲನ ಒಳಗೊಂಡಿದೆ. ಕತೆಗೆ ತಕ್ಕಂತೆ ಆಕರ್ಷಕವಾದಂತಹ ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ಚಿತ್ರಕಲಾವಿದರಾಗಿರುವಂತಹ ಶರಣು ಚೆಟ್ಟಿಯವರು ಆಕರ್ಷಕವಾದಂತಹ ಚಿತ್ರಗಳನ್ನ ಕತೆಗಳಿಗೆ ಬಿಡಿಸಿದ್ದಾರೆ. ಕತೆಗಳಲ್ಲಿ ಬರುವಂತಹ ಬಿಂಜಲ್ ಬಾವಿ, ಗೋಲ್ಗೇರಿ ಕತೆಗಳಲ್ಲಿ ಬರುವಂತಹ ಹೆಸರುಗಳನ್ನ ತಮ್ಮ ಸುತ್ತಮುತ್ತ ಪ್ರಾಂತೀಯವಾಗಿರುವಂತಹ ಹೆಸರುಗಳನ್ನೇ ಕತೆಗಳಲ್ಲಿ ಬಳಸಿಕೊಂಡಿದ್ದಾರೆ. ಹಾಗೆ ಕಥೆಯ ಇನ್ನೊಂದು ವಿಶೇಷತೆ ಏನಂತಂದ್ರೆ ವಿದ್ಯಾರ್ಥಿಗಳ ನಡುವೆ ನಡೆಯುವಂತಹ ಹಾಸ್ಯ ಪ್ರಸಂಗಗಳು, ವಿದ್ಯಾರ್ಥಿಗಳು ಜೊತೆಗೆ ಆಗುವಂತಹ ವಿಷಯಗಳನ್ನೇ ಕಥಾ ವಸ್ತುಗಳಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಟ್ಟು 15 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಮೊದಲನೇ ಕನಸು ಅಜ್ಜಿಗೆ ಹಾರುವ ಕನಸು ಅನ್ನುವಂತ ಮೊದಲ ಕತೆ. ಅಜ್ಜಿಗೆ ಹಾರುವ ಕನಸು ಅನ್ನುವಂತ ಕಥೆಯಲ್ಲಿ ನಾವು ನೋಡ್ಬೋದು, ಅಜ್ಜಿಗೆ ವಿಮಾನದಲ್ಲಿ ಹೋಗ್ಬೇಕು ಅನ್ನೋಂಥದ್ದೊಂದು ಆಸೆ. ಏಕೆಂದ್ರೆ ಪ್ರತಿದಿನ ಅಜ್ಜಿಯ ಮನೆಯ ಮೇಲೆ ವಿಮಾನ ಹಾರಿ ಹೋಗ್ತಿರ್ತತೆ. ಹಾಗಾಗಿ ಆಕಿ ತನ್ನ ಮಗನಿಗೆ ಕೇಳ್ತಿರ್ತಾಳೆ, ಗಂಗಜ್ಜಿ ತನ್ನ ಮಗನಿಗೆ ಕೇಳ್ತಿರ್ತಾಳೆ, ನಾನು ಮಣ್ಣು ಸೇರುವುದರೊಳಗಾಗಿ ನನಗೆ ವಿಮಾನದಾಗ ಕುಂದ್ರಸ್ ಮಗ ಅಂತ ಕೇಳ್ತಿರ್ತಾಳೆ. ಆ ಮಗ ಅಂತಿರ್ತಾನೆ, ನಮಗೆ ಇಲ್ಲಿ ಊಟಕ್ಕೆ ದುಡ್ಡಿಲ್ಲ, ನಿನಗೆ ವಿಮಾನದಾಗ ಎಲ್ಲಿ ಕುಂದ್ರಸಮ್ಮ ಅಂತ ಹೇಳ್ತಿರ್ತಾಳೆ. ಅವಾಗ ಅಜ್ಜಿಗೆ ಒಬ್ಬ ಮೊಮ್ಮಗ ಇರ್ತಾನೆ, ವಿನೋದ್ ಅಂತೇಳಿ, ಅವನು ಕಾಲೇಜ್ನಲ್ಲಿ ಓದ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ರಜೆದಾಗ ಬಂದಾಗ ಅಜ್ಜಿ ಹೇಳ್ತಾಳ, ಇಲ್ಲಪ್ಪ ನಾನು ಸಾಯೋದ್ರೊಳಗೆ ಒಂದಿನ ಆದ್ರೂ ವಿಮಾನದಾಗ ಕುಂದಿರ್ಬೇಕು ಅನ್ನೋ ಅಂತ ತನ್ನ ಆಸೆಯನ್ನ ಮೊಮ್ಮಗನಿಗೆ ಹೇಳ್ತಾಳ. ಅವಾಗ ಮೊಮ್ಮಗನು ಆಯ್ತು ನೋಡಮ್ಮಮ್ಮ, ಏನಾರ ಆಗುತ್ತೆ, ಅದೇನು ಪ್ರೇರಣೆ ಪಟ್ರ ಅಂತ ಹೇಳಿ ಹೋಗ್ತಾನ. ಒಂದ್ಸಲ ಕರ್ನಾಟಕ ಸಂಘದವರು ರಾಷ್ಟ್ರ ಪ್ರಶಸ್ತಿಗಾಗಿ ಕಲಾವಿದರಿಂದ ಪ್ರಶಸ್ತಿಗೆ ಆಹ್ವಾನ ಮಾಡಿರ್ತಾರೆ, ಜನಪದ ಕಲಾವಿದರನ್ನ. ಅವಾಗ ನಮ್ಮ ಅಜ್ಜಿನೂ ಸಹಿತ ಇದಕ್ಕೆ ಸೂಕ್ತ ಅದಳ ಅಂತೇಳಿ ತಿಳಿದುಕೊಂಡು ಅಜ್ಜಿಯ ಬಯೋಡೇಟನ್ನ ಹಾಗೂ ಅಜ್ಜಿಯ ಹಾಡಾಡಿದ್ದಂತಹ ಜನಪದ ಹಾಡುಗಳ ವಿಡಿಯೋಗಳನ್ನ ಮೇಲ್ ಮಾಡ್ತಾನೆ. ಕೊನೆಗೆ ಅಜ್ಜಿ ಸೆಲೆಕ್ಟ್ ಆಗ್ತಾಳ. ಸೆಲೆಕ್ಟ್ ಆದಾಗ ಮೊಮ್ಮಗ, ಅಪ್ಪ, ಅಮ್ಮ, ಅಜ್ಜಿ 4 ಜನಕ್ಕೂ ಸಹ ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡಿ ಅವರು ಕರೆಸ್ಕೊಂಡು ಅವ್ರನ್ನ ದೆಹಲಿಯಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ. ಅಜ್ಜಿಗೆ ವಿಮಾನದಲ್ಲಿ ಹೋಗುವಂತ ಅಜ್ಜಿ ಕಾರಣದಿಂದಾಗಿ ತಾವು ಸಹಿತ ವಿಮಾನದಾಗ ಹೋದಕ್ಕಾಗಿ ಮಗ, ಸೊಸೆ ಹಾಗೂ ಮೊಮ್ಮಗನಿಗೂ ಖುಷಿ ಆಗುತ್ತೆ. ಅವಾಗ ವೇದಿಕೆಯಲ್ಲಿ ಪ್ರಶಸ್ತಿ ಪಡೆದ ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡುವಂತ ಸಂದರ್ಭದಲ್ಲಿ ಅಜ್ಜಿ ಹೇಳ್ತಾಳೆ, ನನಗೆ ಪ್ರಶಸ್ತಿ ಸಿಕ್ಕಿದಕ್ಕಿಂತ ನಾನು ವಿಮಾನದಲ್ಲಿ ಕುಂತ್ಕೊಂಡು ಬಂದ್ನಲ್ಲ, ಅದೇ ನನಗೆ ಬಹಳ ಖುಷಿ ಸಿಕ್ತು, ಖುಷಿಯಾದ ವಿಷಯ ಅಂತ ಹೇಳ್ತಾರ. ಅವಾಗ ಸಭಿಕರೆಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅಜ್ಜಿಗೆ ಮಾತಿಗೆ
ಖುಷಿ ಆಗ್ತಾರ. ಹಾಗೆ ಅಜ್ಜಿ ಪ್ರಶಸ್ತಿ ಸ್ವೀಕರಿಸಿ ಬಂದ ನಂತರ ಸೆಲೆಬ್ರಿಟಿ ಆಗ್ಬಿಡ್ತಾಳ. ಅಜ್ಜಿ ಜೊತೆಗೆ ಎಲ್ಲರೂ ಫೋಟೋ ತೆಗ್ಸ್ಕೊಂತಿರ್ತಾರ, ಸೆಲ್ಫಿ ತೆಗ್ಸ್ಕೊಂತಿರ್ತಾರ. ಹಾಗಾಗಿ ಅಜ್ಜಿ ಒಬ್ಬ ಯಾವ ಸೆಲೆಬ್ರಿಟಿ ಆಗಿ ಹೊರಹೊಮ್ಮುತ್ತಾಳ. ಅದೇ ನಾವು ಯಾವ ರೀತಿ ಕನಸು ಕಾಣಬೇಕು, ಆಮೇಲೆ ಅದರ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಅನ್ನುವಂಥ ವಿಷಯವನ್ನ ಈ ಕಥೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಕಪ್ಪೆಯ ಜಗಳ ಅನ್ನುವಂತ ಕಥೆಯಲ್ಲಿ ತುಂಟ ಹುಡುಗರು ಯಾವ ರೀತಿ ಕಪ್ಪೆಗಳ ಜಗಳವನ್ನ ಬಗೆಹರಿಸಿದ್ರು ಅನ್ನುವಂತ ವಿಷಯವನ್ನ ನೋಡ್ಬೋದು. ಬಿಂಜಲ್ ಬಾವಿ ಅನ್ನೋಂತ ಪುರಾತನ ಊರಿನ ಬಾವಿಯಲ್ಲಿ 5 ಕಪ್ಪೆಗಳಿರ್ತವೆ. ಅದ್ರೊಳಗೆ ಕಪ್ಪೆಗಳು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಕಪ್ಪೆ ಜಗಳ ಆಡ್ಬೇಡ್ರಿ ಅಂತ ಮೀನು ಆಮೆ ಎಷ್ಟೇ ಹೇಳಿದ್ರು ಕೇಳ್ತಿರಲ್ಲ. ದೊಡ್ಡ ಕಪ್ಪೆ ನಾನು ದೊಡ್ಡವನದೀನಿ, ನಾನೇ ನಾಯಕ ಅಂತ ಹೇಳಿದ್ರೆ, ಸಣ್ಣ ಕಪ್ಪೆ ನಾನೇ ಬಾಸ್ ಅಂತ ಇರ್ತತೆ. ಇನ್ನೊಬ್ಬ ಉಳಿದ ಕಪ್ಪೆಗಳು ನಾವೇ ಲೀಡರ್ಗಳು ಅಂತ ಅಂತಿರ್ತಾರೆ. ಈ ಹುಡುಗರು ನೋಡಿ ಕಪ್ಪೆಗಳು ಯಾಕೆ ದಿನಾಲ್ ಜಗಳ ಆಡ್ತಾವ್ರನ್ನ ಬಗೆಹರಿಸ್ಬೇಕಂತೇಳಿ 4 ಹುಡುಗರು ಬಾವಿಯಲ್ಲಿ ಇಳಿದು ಈಜಾಡ್ತಾ 4 ಕಪ್ಪೆಗಳನ್ನ ತಂದು ಬಿಡ್ತಾರೆ. 4 ಕಪ್ಪೆಗಳನ್ನ ಬೇರೆ ಬೇರೆ ಹೊಂಡದೊಳಗೆ ಬಿಡ್ತಾರೆ. ಈ ಒಂದು ದೊಡ್ಡ ಕಪ್ಪೆ ಏನಾಗುತ್ತ ತುಂಬಾ ಬೇಜಾರಾಗ್ಬಿಡುತ್ತ. ಒಂದ್ ಬಬ್ಬಂಟಿ ಆಗಿ ಯಾರು ಮಾತಾಡ್ಸಾರಿರ್ಲಾರ್ದಂಗಾಗಿ ಅದಕ್ಕೆ ಬೇಜಾರಾಗತ್ತ. ಇನ್ನು ಉಳಿದ 4 ಕಪ್ಪೆನು ಬೇರೆ ಬೇರೆ ಹೊಂಡದಾಗ ಹಾಕಿರ್ತಾರ, ಅವನು ಬೇಜಾರಾಗ್ಬಿಡ್ತಾರ. ನಂತರ ಹುಡುಗರು ಮರದ 1-2 ದಿನ ಬಿಟ್ಟು ಹೋಗಿ ನೋಡಿದಾಗ ದೊಡ್ಡ ಕಪ್ಪೆ ಬೇಜಾರಾಗಿ ಕುಂತಿರ್ತ. ಅವಾಗ ಅದು ಹೇಳುತ್ತೆ ಹುಡುಗರಿಗೆ, ನಮ್ಮ ಸಣ್ಣ ಕಪ್ಪೆಗಳನ್ನ ಎಲ್ಲಿ ಬಿಟ್ಟಿರಪ್ಪ, ಕರ್ಕೊಂಬರ್ರಿ, ನನಗೆ ತುಂಬಾ ಬೇಜಾರಾಗೈತೆ, ನಾನು ಒಬ್ಬನೇ ಇದ್ದು, ಇನ್ಮೇಲೆ ನಾವು ಜಗಳ ಆಡಲ್ಲ ಅಂತ ಹೇಳುತ್ತ. ಅವಾಗ ಮತ್ತೆ 4 ಕಪ್ಪೆ ತಲೆ ಹೋಗ್ತಾರ. ಅವನು ಹಂಗೆ ಅಂತ, ಇಲ್ಲ ನಮ್ಮನ್ನ ಬಾವಿಗೆ ಬಿಟ್ಬಿಡ್ರಿ, ನಾವ್ ಇನ್ಮೇಲೆ ಜಗಳ ಆಡಲ್ಲ ಅಂತ ಹೇಳ್ತಾವ. ಹಂಗ ನಂತರ ತಂದು 4 ಕಪ್ಪೆಗಳನ್ನ ಈ ದೊಡ್ಡ ಆ ಬಾವಿಯಲ್ಲಿ ಬಿಟ್ಟಾಗ ಆ ದೊಡ್ಡ ಕಪ್ಪೆಗೆ ಬಹಳ ಖುಷಿ ಆಗತ್ತ. ಅದು ತನ್ನ ಬೆನ್ನ ಮೇಲೇನೆ 4 ಕಪ್ಪೆಗಳನ್ನ ಕುಂದ್ರಿಸ್ಕೊಂಡು ಬಾವಿ ನೀರಿನಲ್ಲಿ 5 ಸುತ್ತು ರೌಂಡ್ ಹೊಡೆದು ತನ್ನ ಸಂತೋಷನ ವ್ಯಕ್ತಪಡಿಸುತ್ತ. ಅವಾಗ ಪರಸ್ಪರ ಅಂತವ್, ಇನ್ಮೇಲೆ ನಾವು ಜಗಳ ಆಡೋದು ಬೇಡ, ಖುಷಿ ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಪುಸ್ತಕ ಮಿತ್ರ ಅನ್ನುವಂತ ಒಂದು ಕಥೆಯಲ್ಲಿ ಒಮ್ಮೆ ಜಿಲ್ಲಾಧಿಕಾರಿಗಳು ಶಾಲೆಗೆ ಭೇಟಿ ಕೊಡ್ತಾರ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಾರ. ಗ್ರಂಥಾಲಯ ಪುಸ್ತಕಗಳನ್ನ ಮಕ್ಕಳಿಗೆ ಓದಕ್ ಕೊಡ್ತೀರಾ ಅಂತ ಕೇಳ್ತಾರ ಶಿಕ್ಷಕರಿಗೆ. ಶಿಕ್ಷಕರು ಹೌದು ಸರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ನೋಡಿದ್ರೆ ಗ್ರಂಥಾಲಯದಿರುವಂತ ಪುಸ್ತಕಗಳು ಚೊಕ್ಕವಾಗಿ ಹೊಂದಿಸಿರ್ತಾರೆ. ಓದಿದ ಬಗ್ಗೆ ಒಂದು ಮಾಹಿತಿ ಇರೋದಿಲ್ಲ. ಅಂದ್ರೆ ಪುಸ್ತಕಗಳು ಹೇಗೆ ಓಪನ್ ಆಗಿರ್ತಾವೋ ಹಾಗೆ ಇರ್ತಾವ, ಬಳಸಿರಲ್ಲ ಅದನ್ನ. ಅಂದ್ರೆ ಅದನ್ನ ಓದಿರಲ್ಲ ಅನ್ನೋದು ಗೊತ್ತಾಗುತ್ತೆ ಜಿಲ್ಲಾಧಿಕಾರಿಗೆ. ಆಗ ವಿದ್ಯಾರ್ಥಿಗಳನ್ನ ಕುರಿತು ಒಂದು ಕಥೆನ ಹೇಳ್ತಾರ ಅವ್ರು. ನೋಡ್ರಿ, ನಾವು ಒಬ್ಬ ಹುಡುಗ ಇದ್ದ, ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಶಿಕ್ಷಕರು ಗ್ರಂಥಾಲಯದ ಪುಸ್ತಕಗಳನ್ನ ಕೊಡ್ತಾ ಇದ್ರು ದಿನಾಲೆ. ಗ್ರಂಥಾಲಯದಲ್ಲಿರುವಂತ ಪುಸ್ತಕಗಳನ್ನ ಓದ್ತಾ ಓದ್ತಾ ಹುಡುಗ ಮುಂದೆ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಕ್ ಪ್ರಾರಂಭಿಸಿದ. ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಜ್ಞಾನವನ್ನು ಹೆಚ್ಚಿಸಿಕೊಂಡು ಮುಂದೆ IAS ಮಾಡಿ ಜಿಲ್ಲಾಧಿಕಾರಿ ಆದ. ಆ ಹುಡುಗ ಬೇರೆ ಯಾರು ಅಲ್ಲ, ಅದು ನಾನೇ ಅಂತ ಹೇಳೋದ್ರ ಮೂಲಕ ಜಿಲ್ಲಾಧಿಕಾರಿಗಳು ತಮ್ಮ ಸಾಧನೆಯನ್ನ ಹಾಗೂ ಸಾಧನೆಗೆ ಪೂರಕವಾದ ಪುಸ್ತಕಗಳ ಪಾತ್ರಗಳ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಪುಸ್ತಕಗಳ ಮಹತ್ವ ಹಾಗೂ ಪುಸ್ತಕಗಳನ್ನ ಓದೋದ್ರಿಂದ ಆಗುವಂತ ಉಪಯೋಗಗಳ ಬಗ್ಗೆ ಹೇಳಿದಾಗ ವಿದ್ಯಾರ್ಥಿಗಳು ಸಹಿತ ಇನ್ನು ಮುಂದೆ ನಾವು ಸಹ ಓದ್ತೀವಿ ಅನ್ನೋಂತ ಒಂದು ಅಚಲವಾದ ಭರವಸೆಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ. ಅಂದ್ರೆ ಪುಸ್ತಕಗಳು ಹಾಗೂ ಗ್ರಂಥಾಲಯದಲ್ಲಿರುವಂತಹ ಪುಸ್ತಕಗಳನ್ನ ಓದುವುದರ ಬಗ್ಗೆ ಹಾಗೂ ಓದುವುದರ ಮಹತ್ವದ ಬಗ್ಗೆ ಈ ಕಥೆಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಜೇನುಗೂಡಿಗೆ ಕಲ್ಲೆಸೆದಾಗ ಅನ್ನುವಂತ ಕಥೆಯಲ್ಲಿ ಬಾಲಚಂದ್ರನ್ ಅಂತ ಬಾಲು ಮತ್ತು ನೀರಜ್ ಅವರ ಕಥೆ ಇದೆ. ಅವನು ಇಬ್ರು ಬಾಲಕರು ಒಂದು ದಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಿನ್ನಂಗ ಅನ್ಸುತ್ತೆ ನೀರಜ್ಗೆ. ಮಾವಿನ ಮರದಲ್ಲಿ ಹತ್ತಿ ಮಾವಿನ ಹಣ್ಣು ಅರಿದು ಕೊಡ್ತಾನೆ ಬಾಲು. ಆದ್ರೆ ಇಳಿಬೇಕಾದ್ರೆ ಅವನಿಗೆ ಗಿಡದಲ್ಲಿ ಜೇನು ಇರೋಂಥದ್ದು ಕಾಣುತ್ತೆ. ಜೇನುಗೂಡು ಇರೋಂಥದ್ದನ್ನು ಬಂದು ನೀರಜ್ಗೆ ಹೇಳ್ತಾನೆ. ನೀರಜ್ಗೆ ಏನನ್ಸುತ್ತೆ, ನಾನು ಪಾಠದಾಗ ಓದಿನಿ, ಜೇನುತುಪ್ಪ ಬಹಳ ಸ್ವೀಟ್ ಇರ್ತ, ನಾವು ಜೇನುತುಪ್ಪ ತಿನ್ಬೇಕಲ್ಲ ಅಂತ ನೀರಜ್ ಅಂತಾನೆ. ಅದೇನ್ ದೊಡ್ಡದು, ಕಲ್ಲು ಒಗದು ಬಿಡೋಣ, ಕಲ್ಲು ಒಗದ್ರೆ ಜೇನುಗಳೆಲ್ಲ ಆರಿ ಹೋಗ್ತಾವ, ಅವಾಗ ನಾವು ಜೇನುತುಪ್ಪ ತಿನ್ಬಹುದು ಅನ್ನೋಂತ ಒಂದು ಪ್ಲಾನ್ ಅನ್ನ ಬಾಲು ಕೊಡ್ತಾನೆ. ನೀರಜ್ ಅದ್ರ ಜೇನುಹುಳ ಕಡಿತಾವಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾವು ಕೈಲಿ ಹಿಂಗ ಗಾಳಿ ಹೊಡೆದಂಗ ಹೊಡೆದು ಬಿಡಮ್ಮ, ಆರಿ ಹೋಗ್ಬಿಡ್ತಾವ, ತಿನ್ನೋಣ ಅಂತೇಳಿ ಒಂದು ಉಪಾಯವನ್ನ ಬಾಲು ಕೊಡ್ತಾನ. ಸರಿ ಅಂತ ಬಾಲು ಒಂದು ಕಲ್ ತಗೊಂಡು ಹೊಡಿತಾನ ಜೇನುಗೂಡಿಗೆ, ಅದು ಬೀಳಲ್ಲ, ಸೈಡಿಗೆ ಹೋಗಿ ಬಿದ್ದು ಬಿಡುತ್ತೆ. ನೀರಜ್ಗೆ ಒಂದು ಕಲ್ಲು ಕೊಟ್ಟು ನೀನ್ ನೋಡಿ ಈಗ ನೋಡಮ್ಮ ಅಂತಾನ. ನೀರಜ್ ಹೋಗಿದ್ ಬಿಡ್ತಾನ, ಅದು ಜೇನುಗೂಡಿಗೆ ಬಿದ್ದು ಬಿಡುತ್ತ. ಜೇನುಗೂಡಿಗೆ ಬಿದ್ದ ನಂತರ ಜೇನು ಇವರಿಬ್ಬರನ್ನ ನೀರಜನ್ನೇ ಓಡ್ಸ್ಕೊಂಡ್ ಹೋಗುತ್ತ. ಬಾಲು ನಾವು ನಿಂದನೆ ಓಡಿ ಬಂದು ಮನೆಗೆ ಓಡಿ ಬಂದು ಬಾಗ್ಲೆಕ್ಕಂತಾನ. ಅಷ್ಟೊತ್ತಿಗೆ ಬಹಳಷ್ಟು ಜೇನುಹುಳುಗಳು ನೀರಜ್ಜಿಗೆ ಕಡಿದಿರುತ್ತ, ಬಾಲುಗೆ ಸ್ವಲ್ಪ ಕಡಿದಿರುತ್ತ. ಅವಾಗ ಆಸ್ಪತ್ರೆ ಸೇರಿಸಿದ ನಂತರ ವೈದ್ಯರು ಅಷ್ಟೊಳಗೆ ಅಂಗಿ ಒಳಗೆಲ್ಲ ಜೇನುಹುಳ ಹೊಕ್ಕೊಂಡು ಅವನಿಗೆ ಬಹಳಷ್ಟು ಕಡಿದಿರ್ತ ನೀರಜ್ಜಿಗೆ.
ಇಬ್ಬರನ್ನ ಆಸ್ಪತ್ರೆಗೆ ಸೇರಿಸಲಾಗತ್ತೆ. ನೀರಜ್ಗೆ ಟ್ರೀಟ್ಮೆಂಟ್ ಕೊಡ್ತಾರ. ಅವಾಗ ಬಾಲು ಅಂತಾನ, ಇವನೇ ನೀರಜ್ ಅಂತಾನೆ, ಬಾಲುನೇ ಎಲ್ಲ ಮಾಡಿದ್ದು, ಐಡಿಯಾ ಕೊಟ್ಟಿದ್ದು, ನಾನು ಹೋಗಿದ್ದೆ, ಇಲ್ಲಾಂದ್ರೆ ಒಗಿತಿದ್ದಿಲ್ಲ ಅಂತ ಹೇಳ್ತಾನ. ಅವಾಗ ಅವ್ರ ಅಜ್ಜಿ ಬೈತಾಳೆ, ಯಾಕಪ್ಪ ಹಿಂಗ್ ಮಾಡಿದ್ರಿ ಅಂತ. ಇಲ್ಲಮ್ಮ, ನಾನು ಹೋಗಿದ್ದೀನಿ, ಆದ್ರೆ ನನಗೆ ಕಡ್ದಿಲ್ಲ, ಇವನಿಗೆ ಕಡ್ದಾವ್ ನೋಡು ಅಂತ ಹೇಳ್ತಾನ. ಇಲ್ಲ, ಜೇನುಹುಳುಗಳು ಬಹಳ ಸೂಕ್ಷ್ಮ ಆಗಿರುತ್ತ, ಅವು ಬಹಳ ಯೋಚನೆ ಮಾಡ್ತಾವ. ಯಾರು ಜೇನುಗೂಡಿಗೆ ಕಲ್ಲೊಗಿತಾರೋ ಅವ್ರಿಗೆ ಅಷ್ಟೇ ಕಚ್ತಾವ. ನೀನ್ ಒಗದ ಕಲ್ಲು ಅವಕ್ಕೆ ತಟ್ಟಿಲ್ಲ, ಹಂಗಾಗಿ ನಿನಗೆ ಬಿಟ್ಟಾರ. ನೀರಜ್ ಒಗದಿರೋಂಥ ಕಲ್ಲು ಅವರಿಗೆ ಜೇನುಗೂಡಿಗೆ ಬಡದಿದ್ದರಿಂದ ಅವನಿಗೆ ಇದು ಮಾಡಿ ಕಡ್ದಿದಾವ. ಆದ್ರೆ ಯಾವಾಗ್ಲೂ ಜೇನುಗೂಡಿಗೆ ಕಲ್ಲೊಗಿಬಾರ್ದು. ಅವು ಅದ್ರ ಮನೆ ಇದ್ದಂಗ, ನಮ್ಗೆ ಹೆಂಗ ಮನೆ ಇದೆ, ಜೇನುಗೂಡಿಗೆ ಅದು ಅದ್ರ ಮನೆ ಇದ್ದಂಗ. ನೀವು ಅದಕ್ಕೆ ಹಂಗೆಲ್ಲ ಸಮಸ್ಯೆ ಕೊಡಬಾರದು ಅನ್ನೋಂತ ಇದು ಹೇಳ್ತಾರೆ. ಹಾಗೆ ಯಾರು ಲಕ್ಕಿಗರ್ಲ್ ಅನ್ನುವಂತ ಒಂದು ಕಥೆಯಲ್ಲಿ ವಿದ್ಯಾರ್ಥಿಗಳ ತುಂಟತನ ಹಾಗೂ ಅವರ ಅಸೂಯೆ, ಒಬ್ಬ ಹುಡುಗಿ, ಬುದ್ಧಿವಂತ ಹುಡುಗಿಯನ್ನ ಕಳ್ಳಿ ಅನ್ನೋಂತ ಮಾಡ್ಬೇಕನ್ನೋಂತ ಪ್ಲಾನ್ ಅನ್ನ ಮಾಡ್ತಾರೆ ವಿದ್ಯಾರ್ಥಿಗಳು. ಯಾವ ರೀತಿ ಆಕೆ ಬುದ್ಧಿವಂತ ಇರ್ತಾಳ, ಓದೋದ್ರಲ್ಲಿ ಮುಂದಿರ್ತಾಳ, ಇವ್ರಿಗೆ ಹೊಟ್ಟೆ ಕಿಚ್ಚು ಉಳೋದು ವಿದ್ಯಾರ್ಥಿಗಳಿಗೆ. ಆಕೆನ ಹೆಂಗಾರ ಮಾಡಿ ಕಳ್ಳಿ ಅಂತ ಮಾಡಿದ್ರೆ ಶಾಲೆಯಲ್ಲಿ ಆಕೆಗೆ ಅವಮಾನ ಆಗುತ್ತಂತ ವಿಚಾರ ಮಾಡಿ ಆಕೆಯ ಬ್ಯಾಗ್ನಲ್ಲಿ ಒಂದು 100 ರೂಪಾಯಿ ಇಟ್ಬಿಡೋಣ, 100 ರೂಪಾಯಿ ಇಟ್ಟು ನಾನು 100 ರೂಪಾಯಿ ಕಳೆದೈತೆ ಅಂತ ಹೇಳ್ತೀನಿ. ಅವಾಗ ಬ್ಯಾಗ್ ಎಲ್ಲರೂ ಬ್ಯಾಗ್ ಚೆಕ್ ಮಾಡಂತ ಮ್ಯಾಮ್ ಹೇಳ್ತಾರ. ಅವಾಗ ಆಕೆ ತಲೆ 100 ರೂಪಾಯಿ ಸಿಕ್ಕಾಗ ಆಕೆ ನಾವು ಕಳ್ಳಿ ಅನ್ಬಹುದು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಇವ್ರಿಗೆ ಏನ್ ಮಾತಾಡ್ತಾರ, ಆ ಗಿಡದ ಮೇಲೇನೆ ಒಬ್ಬ ಗೋಪಿಯನ್ ಅಂತ ಹುಡುಗ ಕುಂತಿರ್ತಾನ, ಅವನು ಕೇಳಿಸ್ಕೊಂತಾನ. ಆ ವಿಷಯನ ಬಂದು ಮೇಡಮ್ಗೆ ಹೇಳ್ತಾನ. ಮೇಡಮ್ ಅವರು ಕ್ಲಾಸ್ನಲ್ಲಿ ಬಂದು ಏನಂತಾರ, ಇವತ್ತು ಒಂದು ಆಟ ಆಡೋಣ, ಒಂದು ಮ್ಯಾಜಿಕ್. ಯಾರು ಇವತ್ತು ಮುಂಜಾನೆಯಿಂದ ಸಾಯಂಕಾಲ ಅಷ್ಟಿಗೆ ಯಾರು ಬ್ಯಾಗ್ನಲ್ಲಿ 100 ರೂಪಾಯಿ ಸಿಗುತ್ತೋ ಅವರು ನಾನು ಲಕ್ಕಿ ಗರ್ಲ್ ಅಂತ ಘೋಷಣೆ ಮಾಡ್ತೀನಿ, ಇದೊಂದು ಮ್ಯಾಜಿಕ್ ಅಂತ ಹೇಳ್ಬಿಡ್ತಾರೆ. ಅವಾಗ ಮಧ್ಯಾಹ್ನ ಹಾಫ್ ಅವರ್ ರೆಸ್ಟಿಗೆ ಬಿಟ್ಟಾಗ ವಿದ್ಯಾರ್ಥಿಗಳು ಮತ್ತೆ ಪ್ಲಾನ್ ಮಾಡ್ತಾರೆ. ಇಲ್ಲ, ನಮ್ಮ ಪ್ಲಾನ್ ಯಾರೋ ಡಿಕೋಡ್ ಮಾಡ್ಯಾರ, 100 ರೂಪಾಯಿ ಇಡೋದು ಬೇಡ, 50 ರೂಪಾಯಿ ಇಟ್ಬಿಡೋಣ ಅಂತ ಹೇಳಿ 50 ರೂಪಾಯಿನ ಇಟ್ಬಿಡ್ತಾರೆ ಬ್ಯಾಗ್ನಲ್ಲಿ. ಆವಾಗ ಮೇಡಮ್ ಫಸ್ಟ್ ಶೋಭಾ, ನನ್ನ ಬ್ಯಾಗ್ನಾಗ 50 ರೂಪಾಯಿ ಕಳೆದೈತೆ ಮ್ಯಾಮ್, ಯಾರ ಬ್ಯಾಗ್ನಾಗ ಐತೆ ನೋಡೋಣ ಅಂತ ಹುಡುಕ ಕೇಳ್ರಿ ಅಂತ ಹೇಳ್ತಾರೆ. ಆಯ್ತು ಅಂತ ಮೇಡಮ್ ಹೇಳಿದ್ಬಿಟ್ಲೆ, ಆಕೆ ಹೋಗಿ ಸೀದಾ ಆಕೆ ಬ್ಯಾಗ್ ತೆಗೆದು 50 ರೂಪಾಯಿ ಸಿಕ್ತು, ಈಕೆ ಕಳ್ಳಿ ಅಂತ ಹೇಳ್ತಾಳೆ. ಅವಾಗ ಮೇಡಮ್ ಹೇಳ್ತಾರೆ, ಇಲ್ಲ, ಇವತ್ತು ಮ್ಯಾಜಿಕ್ ಅಂತ ಹೇಳಿದ್ನಲ್ಲ, ಅದು 100 ರೂಪಾಯಿ ಅಲ್ಲ, 50 ರೂಪಾಯಿ ಅದನ್ನು ಆಗ್ಬಹುದು ಅಂತ ಹೇಳ್ತಾರೆ. ಅವಾಗ ವಿದ್ಯಾರ್ಥಿಗೆ ಸಿಟ್ಟು ಬರುತ್ತೆ. ಮೇಡಮ್, ಅದ್ಯಾ ಲಕ್ಕಿ ಗರ್ಲ್ ಎಲ್ಲ ಏನಿಲ್ಲ, ನಾನೇ 50 ರೂಪಾಯಿ ಇಟ್ಟೀನಿ, ಆಕೆ ಹೆಂಗ ಲಕ್ಕಿ ಗರ್ಲ್ ಆಗುತ್ತ ಅಂತೇಳಿ ಆಕೆ ಭಾವೋದ್ವೇಗದಲ್ಲಿ ಹೇಳಿಬಿಡ್ತಾಳ, ಗುಟ್ಟು ರಟ್ಟು ಮಾಡಿಬಿಡ್ತಾಳ. ಅವಾಗ ಆಕೆ ನಾಲಿಗೆ ಕೆಚ್ಕಂತ ತಾನು ಮಾಡಿದ ತಪ್ಪನ್ನ ಅರಿವಾಗುತ್ತ. ಅವಾಗ ಶಿಕ್ಷಕರು ಕರೆದು ಅಸೂಯೆ ಪಡಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು, ಬುದ್ಧಿವಂತ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ನಾವು ಬುದ್ಧಿವಂತರಾಗಬೇಕು, ಈ ತರ ಸುಳ್ಳು ಆರೋಪ ಮಾಡಬಾರ್ದು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅವರ ತಪ್ಪಿನ ಅರಿವನ್ನ ಮೂಡಿಸಿ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನ ಕಾಣಕ ಶಿಕ್ಷಕರು ಕಾರಣ ಆಗ್ತಾರೆ. ಹಾಗೆ ಮರ ಉಳಿಸಿದ ಮಕ್ಕಳು ಅನ್ನುವಂಥ ಕಥೆಯಲ್ಲಿ ವಿದ್ಯಾರ್ಥಿಗಳು ಉಪಾಯದಿಂದ ಮರವನ್ನ ಉಳಿಸಿದರ ಬಗ್ಗೆ ಮಾಹಿತಿ ಇದೆ. ಹಾಗೆ ಸೌಮ್ಯ ಚಂದ್ರ ಸಿಟ್ಟಿನ ಸೂರ್ಯ ಅನ್ನುವಂಥ ಒಂದು ಕಾಲ್ಪನಿಕ ಕತೆ. ಸೂರ್ಯ ಚಂದ್ರ ಯಾವ ರೀತಿ ಆದರೂ ಸೌಮ್ಯವಾಗಿರುವಂತ ಚಂದ್ರ ಸಿಟ್ಟಿನ ಸೂರ್ಯ ಅನ್ನುವಂಥ ಕಥೆಯನ್ನ ಸಹ ಮಾಡಿದ್ದಾರೆ. ಹಾಗೆ ಅಲ್ಲಿನ ಸಟ್ಟು, ಅಜ್ಜನ ಸಿಟ್ಟು ಅನ್ನುವಂಥ ಕಥೆಯಲ್ಲಿ ಅಲ್ಲಿನ ಸಟ್ಟಿನ ಸುತ್ತ ಕತೆ ಎಣೆದಿದ್ದಾರೆ. ಹಾಗೆ ಮಾನವೀಯತೆ ಮೆರೆದ ಪುಟ್ಟಿ ಈ ಕಥೆಯಲ್ಲಿ ಪುಟ್ಟಿ ಮಾಡುವಂತ ಸಹಾಯ ಹಾಗೂ ಮಾನವೀಯತೆಯನ್ನು ತೋರುವಂತ ಪುಟ್ಟಿಯ ಕುರಿತಾದಂತ ಒಂದು ಕತೆ ಇದೆ. ಹಾಗೆ ಹಿರಿಯರ ಮಾತುಗಳು ಕೇಳಬೇಕು ಅನ್ನುವಂತ ಕಥೆಯಲ್ಲಿ ಹಿರಿಯರು ಹೇಳುವಂತ ಮಾತುಗಳು ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ಅವರ ಸರಿದಾರಿಯಲ್ಲಿ ತರುವಂತ ಹಾಗೂ ಮೌಲ್ಯಗಳನ್ನ ಒಳಗೊಂಡಿರುತ್ತೆ. ಹಾಗಾಗಿ ನಾವು ಹಿರಿಯರ ಮಾತುಗಳನ್ನ ನಾವು ಕೇಳಬೇಕು ಹಾಗೂ ಹಿರಿಯರನ್ನ ಗೌರವಿಸಬೇಕು ಅನ್ನುವಂತ ಕತೆ ಇದೆ. ಹಾಗೆ ಆತ್ಮವಿಶ್ವಾಸ ಕುಗ್ಗದಿರಲಿ ಅನ್ನುವಂತ ಒಂದು ಕಥೆಯಲ್ಲಿ ದಟ್ಟ ಅರಣ್ಯದ ನಡುವೆ ಪ್ರಾಣಿಗಳ ನಡುವೆ ಆಗುವಂತ ಸಂವಾದ, ಅದರಲ್ಲಿ ನಾವು ಆತ್ಮವಿಶ್ವಾಸವನ್ನ ಕುಗ್ಗದಂತೆ ನಾವು ಜೊತೆಗಾಗಿರ್ಬೇಕು ಅನ್ನುವಂತ ಸಂದೇಶವನ್ನ ಆ ಕತೆ ಹೊಂದಿದೆ. ಹಾಗೆ ಕೋಗಿಲೆ ಕಟ್ಟಿದ ಸಂಘ ಅನ್ನುವಂತ ಕಥೆಯಲ್ಲಿ ಕೋಗಿಲೆ ಮಾಡುವಂತಹ ಹಾಗೂ ಕಾಗೆ ಮಾಡುವಂತಹ ಸನ್ನಿವೇಶ ಹಾಗೂ ಅವರ ಸುತ್ತ ಕಾಗೆ ಮತ್ತು ಕೋಗಿಲೆ ಸುತ್ತ ಇರುವಂತ ಸನ್ನಿವೇಶದ ವಿವರಣೆ ಇದೆ. ಈ ಕಥಾ ಸಂಕಲನದಲ್ಲಿ ಲೇಖಕರು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಹಾಗೂ ನಮ್ಮ ಸುತ್ತಮುತ್ತ ನಡೆಯುವಂತ ಗೆಳೆಯರ ನಡುವೆ ನಡೆಯುವಂತ ಸಂವಾದಗಳನ್ನ ಆತ್ಮೀಯವಾಗಿ ಕಥೆಯ ರೂಪದಲ್ಲಿ ಬರೆಯುವಂತ ಪ್ರಯತ್ನ ಮಾಡಿದ್ದಾರೆ. ಶಿಕ್ಷಕರಾಗಿರುವ ಕಾರಣದಿಂದ ಶ್ರೀ ಶರಣು ಚೆಟ್ಟಿ ಅವರು ಗೆಳತಿಯರ ನಡುವೆ ನಡೆಯುವಂತ ಸಂವಾದಗಳು, ಹುಸಿ ಕೋಪ ಹಾಗೂ ಕೋಪದಿಂದ ಅವರು ಮಾತು ಬಿಡುವಂಥದ್ದು, ಮತ್ತೆ ಒಂದಾಗುವಂಥದ್ದು,
ನಮ್ಮ ಸುತ್ತಮುತ್ತ ಇರುವಂತ ಪಕ್ಷಿಗಳು, ಕೋಗಿಲೆ, ಕಾಗೆ ಹಾಗೂ ಅರಣ್ಯದಲ್ಲಿರುವಂತ ಹುಲಿ, ಸಿಂಹ, ಕರಡಿ, ನವಿಲು ಇವುಗಳನ್ನೆಲ್ಲ ಕಥೆಯ ಪಾತ್ರಗಳನ್ನಾಗಿ ಮಾಡಿಕೊಂಡು ಕಥೆಯ ಪಾತ್ರಗಳ ಮೂಲಕ ಕಥೆಯಲ್ಲಿ ಮತ್ತು ಉಪಕಥೆಯನ್ನ ಹೊಂದಿರ್ತದೆ. ಕಥೆ ಹೇಳ್ತಾ ಹೇಳ್ತಾ ಆ ಕಥೆಯೊಳಗೆ ಮತ್ತೊಂದು ಕಥೆಯನ್ನ ಬರೆಯುವಂತ ಪ್ರಯತ್ನವನ್ನ ಚೆಟ್ಟಿಯವರು ಮಾಡಿದ್ದಾರೆ. ಕಾರು ಬೇಕು ಕಾರು ಅನ್ನುವಂಥದ್ದು ಕದರಾಪುರದ ಹಳ್ಳಿಯ ಅಕ್ಕಪಕ್ಕದ ಅಲ್ಲಿರುವಂತ ತಾಂಡದಲ್ಲಿರುವಂತ ರಮೇಶ ಗಿರಿಜಾ ರೈತ ದಂಪತಿಗಳು ಹಾಗೂ ಅವ್ರ ಮಕ್ಕಳ ಕುರಿತಾಗಿರುವ ನಡೆಯುವಂತ ಸಂವಾದವನ್ನ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಗೆ ಕಲೇಶಿ ಕಂಡಂತ ಕನಸು ಎಂಕಚ್ಚಿ ಊರಿನ ಹಳ್ಳಿಯಲ್ಲಿ ಇರುವಂತ ಕಲೇಶಿ ಮಾಡುವಂತ ತುಂಟಾಟಗಳು ಹಾಗೂ ಅವನು ಉನ್ನತ ಶಿಕ್ಷಣ ಪಡಿಬೇಕಂತ ಮಾಡುವಂತ ಇದರಲ್ಲಿ ಅವರು ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಹಾಗೂ ಗಂಡು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಧಿಸೋದು, ಲಿಂಗಭೇದ, ಲಿಂಗ ತಾರತಮ್ಯದ ಕುರಿತಾಗಿ ಈ ಕಲೇಶಿ ಕನಸು ಕಥೆಯಲ್ಲಿ ಇದಾಗಿದೆ. ಅಂದ್ರೆ ಲಿಂಗ ತಾರತಮ್ಯ ಪಾಲಕರು ಯಾವ ರೀತಿ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನ ತಾತ್ಸಾರದಿಂದ ನೋಡೋದು, ಗಂಡು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನೋಡಿ ಅವರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ. ಅದೇ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನ ಖರ್ಚು ಮಾಡೋದಿಲ್ಲ. ಆದರೆ ಅದು ಮುಂದೆ ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಅಂಶವನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಪುಸ್ತಕ ಮಿತ್ರ ಈ ಕತೆ ವಿದ್ಯಾರ್ಥಿಗಳಿಗೆ ಒಂದು ಮಿತ್ರನ ರೀತಿ ಕೆಲಸ ಮಾಡುತ್ತೆ. ಹಾಗೆ ಅವನ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳನ್ನ ತುಂಬುವ ಕೆಲಸವನ್ನ ಕಥೆಗಳ ಮೂಲಕ ಮೌಲ್ಯ ಹಾಗೂ ನೀತಿ ಶಿಕ್ಷಣವನ್ನ ತುಂಬುವಂತ ಕೆಲಸವನ್ನ ಈಗ 15 ಕಥೆಗಳು ಮಾಡ್ತವೆ. ವೃತ್ತಿಯಲ್ಲಿ ಅನುಭವವನ್ನು ಹೊಂದಿರುವಂತಹ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ವ್ಯಂಗ್ಯ ಚಿತ್ರಗಳು ಪ್ರದರ್ಶನವಾಗಿವೆ. ಹಾಗಾಗಿ ಅವರೆಲ್ಲ ವ್ಯಂಗ್ಯ ಚಿತ್ರಗಳಲ್ಲಿ ವ್ಯಂಗ್ಯವಾಗಿರುವಂತ ವಿಡಂಬನೆಯನ್ನ ರೇಖಾಚಿತ್ರಗಳನ್ನ ಬಿಡಿಸಿರುವಂತ ಇವರು ಈ ಪುಸ್ತಕದಲ್ಲಿ ಮಕ್ಕಳಿಗೆ ಪ್ರಿಯವಾಗುವ ರೀತಿಯಾಗಿ ವ್ಯಂಗ್ಯ ಚಿತ್ರಗಳನ್ನ ಬಿಡಿಸಿದ್ದಾರೆ. ನೀತಿ ಹಾಗೂ ಮೌಲ್ಯಗಳನ್ನ ಒಳಗೊಂಡಿರುವಂತ ಅಂಶಗಳನ್ನ ಈ ಕಥೆಗಳಲ್ಲಿ ನಾವು ಕಾಣಬಹುದು. ನಮ್ಮ ಸುತ್ತಮುತ್ತ ನಡೆಯುವಂತ ಹಾಸ್ಯ ಪ್ರಸಂಗಗಳು ಹಾಗೂ ನಡೆಯುವಂತ ಪ್ರಸಂಗಗಳನ್ನ ಕುರಿತು ಬರೆದಂತ ಕಥೆಗಳು ತುಂಬಾ ಸುಂದರವಾಗಿ ಹಾಗೂ ಸುಲಲಿತವಾಗಿ ಮೂಡಿ ಬಂದಿವೆ. ಶರಣು ಚೆಟ್ಟಿಯವರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯ ಕೃತಿಗಳು ಹೊರಬರಲಿ ಅಂತ ಹಾರೈಸ್ತಾ, ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ತಾವುಗಳು ಶಾಲಾ ವಾರ್ಷಿಕೋತ್ಸವ ಹಾಗೂ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಡುಗೆಯಾಗಿ ನೀಡುವ ಮೂಲಕ, ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಹಾಗೂ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಮೂಡಿಸುವ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ವಿನಂತಿಸ್ತಾ, 14ನೇ ದಿನದ ಈ ಪುಸ್ತಕ ಅವಲೋಕನ ಕಾರ್ಯಕ್ರಮದಲ್ಲಿ 14ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡುವ ಮೂಲಕ ಇವತ್ತಿನ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.